ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ಇದೀಗ ನಿಧನ ಹೊಂದಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ ಜರಿವಾಲಾ ಅವರು. ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ನಿಧನ ಹೊಂದಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ ಜರಿವಾಲಾ ಅವರು. ಶಫಾಲಿಗೆ ರಾತ್ರಿ ಎದೆ ನೋವು ಕಾಣಿಸಿಕೊಂಡಿತ್ತು. ತಕ್ಷಣ ಮುಂಬೈನ ಕೂಪರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದಾಗಲೇ ಉಸಿರು ಚೆಲ್ಲಿದ್ದಾರೆ ಮಾಡೆಲ್ ಶಫಾಲಿ ಅವರು. ತೀವ್ರ ದುಃಖಕ್ಕೆ ಒಳಗಾದ ಕುಟುಂಬಸ್ಥರು ಹಾಗೂ ಸ್ನೇಹಿತರು. ಶಫಾಲಿ ಜರಿವಾಲಾ ನಿಧನದಿಂದ ಬಾಲಿವುಡ್ ಶಾಕ್ ಆಗಿದೆ. ಮಾಡೆಲ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಈಗಾಗಲೇ ಸಿನಿ ತಾರೆಗಳು. ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ಇದೀಗ ಸಾವನ್ನಪ್ಪಿದ್ದಾರೆ. ಕಾರ್ಡಿಯಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ. ಶಫಾಲಿಗೆ ರಾತ್ರಿ ಎದೆ ನೋವು ಕಾಣಿಸಿಕೊಂಡಿತ್ತು. ಆ ಹಿನ್ನೆಲೆ ತಕ್ಷಣ ಮುಂಬೈನ ಕೂಪರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಷ್ಟೊತ್ತಿಗಾಗಲೇ ಅವರು ಸಾವನ್ನಪ್ಪಿದ್ದಾರೆ. ತೀವ್ರ ದುಃಖಕ್ಕೆ ಅವರ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಈಗಾಗಲೇ ಒಳಗಾಗಿದ್ದಾರೆ. ಶಫಾಲಿ ಜರಿವಾಲಾ ನಿಧನದಿಂದ ಬಾಲಿವುಡ್ ಇದೀಗ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ. ಮಾಡೆಲ್ ನಿಧನಕ್ಕೆ ಸಿನಿತಾರೆಗಳು ಕೂಡ ಈಗಾಗಲೇ ಕಂಬನಿಯನ್ನ ಮಿಡಿದಿದ್ದಾರೆ. ಹಿಂದಿ ಬಿಗ್ ಬಾಸ್ 13ರ ಸ್ಪರ್ಧಿ ಕೂಡ ಆಗಿದ್ರು. 42 ವರ್ಷದ ಶಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲದಲ್ಲಿ ವಾಸ ಮಾಡ್ತಾ ಇದ್ರು. ತೀವ್ರ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಶಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಅಷ್ಟು ಹೊತ್ತಿಗಾಗಲೇ ಶಫಾಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಶಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಈಗಾಗಲೇ ಕಳುಹಿಸಲಾಗಿದೆ. ಇನ್ನು 1982ರ ಡಿಸೆಂಬರ್ 15ರಂದು ಶಫಾಲಿ ಅವರು ಮುಂಬೈನಲ್ಲಿ ಜನಿಸಿದ್ರು. ಮುಂಬೈನಲ್ಲೇ ಬೆಳೆದ್ರು. 2004ರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಫಾಲಿ ಅವರು ವಿವಾಹವಾಗಿದ್ರು. ಆ ಬಳಿಕ ಪತಿಯೊಂದಿಗೆ ಡಿವೋರ್ಸನ್ನ ಕೂಡ ಪಡೆದಿದ್ರು. 2014ರಲ್ಲಿ ಪರಾಗ್ ತ್ಯಾಗಿ ಅವರನ್ನ ಶಫಾಲಿ ಅವರು ಮದುವೆಯಾಗಿ ಸಂಸಾರವನ್ನು ಕೂಡ ನಡೆಸ್ತಾ ಇದ್ರು. 2002ರಲ್ಲಿ ಕಾಂತಾ ಲಗಾ ಎನ್ನುವ ಹಾಡಿನ ಮೂಲಕ ಶಫಾಲಿ ಜರಿವಾಲಾ ಹೆಚ್ಚು ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ರು, ಜನಪ್ರಿಯರಾಗಿದ್ರು. ಇದರಿಂದಾಗಿ ಅವರಿಗೆ ಕಾಂತಾ ಲಗಾ ಗರ್ಲ್ ಎಂಬ ಅಡ್ಡ ಹೆಸರು ಕೂಡ ಸಿಕ್ಕಿತ್ತು. ನಂತರ ಅವರು ಸಲ್ಮಾನ್ ಖಾನ್ ಅವರ ಚಲನಚಿತ್ರ ಆಗಿರುವಂತಹ ಮುಜ್ಸೆ ಶಾದಿ ಕರೋಗಿಯಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ರು. ಇದರ ಜೊತೆಗೆ ಅವರು ನಾಚ್ ಬಲಿಯೆ ಮತ್ತು ಬಿಗ್ ಬಾಸ್ 13ರಂತಹ ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಅವರು ಭಾಗವಹಿಸಿದ್ರು. ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.